ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆವರಣದಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟ ಉದ್ಘಾಟನೆ. ಶಿಕ್ಷಣದ ಜೊತೆಗೆ ಕ್ರೀಡೆ ಅತ್ಯಮೂಲ್ಯ. ಹೌದು, ಕ್ರೀಡೆ ಉದ್ಘಾಟನೆ ಮಾಡಿ ಮಾತನಾಡಿದ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸರಗೂರು ಶಿವು ಅವರು, ವಿದ್ಯಾರ್ಥಿಗಳಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ಅಷ್ಟೇ ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಕ್ರೀಡೆ ಅತ್ಯಮೂಲ್ಯವಾದದ್ದು ಎಂದರು. ಕ್ರೀಡೆ ದೈಹಿಕವಾಗಿ ಆರೋಗ್ಯವಂತರಾಗಲು ಅನುಕೂಲವಾಗುತ್ತದೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಇದ್ದದ್ದೇ. ಸೋತ ವಿದ್ಯಾರ್ಥಿಗಳು ಬೇಸರಗೊಳ್ಳದೆ ಸತತ ಪ್ರಯತ್ನ ಮಾಡಬೇಕು. ಗೆದ್ದ ವಿದ್ಯಾರ್ಥಿಗಳು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಕ್ರೀಡೆಗಳಿಗೆ ಸ್ಪರ್ಧಿಸಿ ಶಾಲೆಗೆ ಕೀರ್ತಿ ತರಬೇಕು ಎಂದರು. ಕಾರ್ಯಕ್ರಮದಲ್ಲಿ ಹರದನಹಳ್ಳಿ ಎಸ್ಡಿಎಂಸಿ ಅಧ್ಯಕ್ಷ ಬಸವರಾಜು, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಂಜುಳಾ, ಮಾಜಿ ಅಧ್ಯಕ್ಷ ಪ್ರದೀಪ್, ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಬೀರೇಶ್, ಅಧ್ಯಕ್ಷ ಮಂಜು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಪ್ರಾಂಶುಪಾಲ ಸತೀಶ್ ಕುಮಾರ್, ಹೆಬ್ಸೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ರಮೇಶ್, ಮುಖ್ಯ ಶಿಕ್ಷಕಿ ರೇಣುಕಾ, ಮುರಳೀಧರ್, ಸ್ವಾಮಿ, ಸಿಗವಾಳು, ಕುಮಾರ್, ಪಾಂಡು, ಕೃಷ್ಣೇಗೌಡ, ಜಯರಾಮ್, ಸೌಮ್ಯ, ಭರತ್, ಜೀವನ್, ವಿನಾಯಕ್, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಎಸ್ಡಿಎಂಸಿ ಸದಸ್ಯರು ಹಾಜರಿದ್ದರು. ಸೋತವರು ಗೆದ್ದವರು ಯಾವುದೇ ಊರಾಗಿರ್ಲಿ, ಅದು ಯಾವ ಊರಿಂದನಾರ ಬಂದಿರಲಿ, ಮಕ್ಕಳು ಎಲ್ಲ ಮಕ್ಕಳು ನಮ್ಮ ಮಕ್ಕಳು. ಹಾಗಾಗಿ ಇವತ್ತು ಸೋತುವಂಥವನ್ನು ನೀವು ಮುಜುಗರ ಕೊಡಕ್ಕಾಗೋದು ಹಾಗೂ ಇನ್ನೊಂದಕ್ಕೆ ಯಾವುದೇ ರೀತಿಯ ಆಗೋಂಥ ಇದನ್ನ ಇಟ್ಕೋಬೇಡಿ. ನೀವು ಭಾಗವಹಿಸೋದೇ ಒಂದು ಖುಷಿ ವಿಚಾರ. ಅದೇ ರೀತಿ ನೀವು ಭಾಗವಹಿಸಿ ಗೆಲ್ಲಿ ಸಂತೋಷ. ಈಗ ಗೆಲ್ಲಕ್ಕಾಗಿಲ್ಲ ಅಂದ್ರೆ ಮುಂದೆನಾರು ಗೆಲ್ತೀರಾ. ಹಾಗೆ ಈಗ ಸೋತು ಅಂತ ಮನಸ್ಸಲ್ಲೇ ಇಟ್ಕೊಂಡು ಕೊರಗುವಂಥ ಕೆಲಸ ಮಾಡಬೇಡಿ. ಇನ್ನು ಬಿಸಿಲಾಗ್ತಿದೆ. ಎಲ್ಲರಿಗೂ ಬಂದಿರೋಂಥ ಪುಟಾಣಿಗಳಿಗೆ ಎಲ್ಲರೂ ಆಟದಲ್ಲಿ ಆಟ ಆಡಿ ಗೆಲ್ಲಿ ಸಂತೋಷವಾಗಿ ಈ ಸ್ಪೋರ್ಟ್ಸ್ ಕಾರ್ಯಕ್ರಮ